ಈ ಕಾಂಗ್ರೆಸ್ ಪಕ್ಷದ ಈ ಸರ್ಕಾರದ ಹಲವು ಭ್ರಷ್ಟಾಚಾರ ಪ್ರಕರಣಗಳ ಮುಖೇನ ಈ ಕಾಂಗ್ರೆಸ್ ಪಕ್ಷದ ಈ ಸರ್ಕಾರದ ನೈಜ ಬಣ್ಣ ಏನು ಅನ್ನೋದು ರಾಜ್ಯದ ಜನತೆಗೆ ಇವತ್ತು ಅರ್ಥ ಆಗಿದೆ. ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಂದು ಸಾಮಾಜಿಕ ನ್ಯಾಯವನ್ನು ಕೊಡ್ತೇನೆ ಅಂತೇಳಿ ಜನರಿಗೆ ಭರವಸೆ ಕೊಟ್ಟು ಇವತ್ತು ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇವತ್ತು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು, ಸಚಿವರು ಇವರೆಲ್ಲರ ಬಣ್ಣ ಇವತ್ತು ಬಯಲಾಗಿರ್ತಕ್ಕಂಥದ್ದು. ಎರಡು ಪ್ರಮುಖವಾಗಿರ್ತಕ್ಕಂಥ ಅಂಶವನ್ನು ನಾವು ಉಲ್ಲೇಖ ಮಾಡ್ತೇನೆ. ಮೊಟ್ಟ ಮೊದಲ ಒಂದು ಭ್ರಷ್ಟಾಚಾರ ಹಗರಣ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಪ್ರಕರಣ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬರೆದಿರ್ತಕ್ಕಂಥ ಪತ್ರದ ಮೇಲೆ ಇವತ್ತು ಸಿಬಿಐ ಎಫ್ಐಆರ್ ರಿಜಿಸ್ಟರ್ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ರಾಜ್ಯ ಸರ್ಕಾರನೂ ಕೂಡ ಎಸ್ಐಟಿ ಫಾರ್ಮ್ ಮಾಡಿ ಇವತ್ತು ತನಿಖೆ ನಡೆಸ್ತಾ ಇರತಕ್ಕಂಥದ್ದು. ಇವತ್ತು ನಾವು ಮಾಧ್ಯಮದ ಪತ್ರಿಕೆ ಮತ್ತು ಮಾಧ್ಯಮಗಳನ್ನು ನೋಡ್ತಾ ಇದ್ದೇವೆ. ಇಡಿನೂ ಕೂಡ ಇವತ್ತು ರೈಡ್ ಮಾಡಿರ್ತಕ್ಕಂಥದ್ದು. ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಕಂಡು ಕೇಳರಿಯದಂತ ಒಂದು ಹಗರಣ. ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ, ದಲಿತರ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ದುರುಪಯೋಗ ಪಡಿಸಿಕೊಂಡು ಹೊರ ರಾಜ್ಯಕ್ಕೆ ವರ್ಗಾವಣೆ ಮಾಡಿ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಈ ಹಣ ದುರ್ಬಳಕೆ ಆಗಿದೆ ಅಂತಕ್ಕಂಥದ್ದು ಇವತ್ತು ಜಗಜ್ಜಾಹೀರಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ಲ್ಯಾಂಡ್ ಸ್ಕ್ಯಾಮ್, ಮೂಡಾ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡಾದಲ್ಲಿ ಭೂ ಕಬಳಿಕೆ ಹಗರಣದ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಇವತ್ತೆಲ್ಲರೂ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ನನ್ನ ಮೊಟ್ಟ ಮೊದಲ ಪ್ರಶ್ನೆ ಇತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅನೇಕ ತಪ್ಪು ಮಾಹಿತಿಗಳನ್ನ ಮೂಡಾ ಹಗರಣದ ವಿಚಾರದಲ್ಲಿ ಜನರ ಮುಂದೆ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ಭೂ ಕಬಳಿಕೆ ಹಗರಣಕ್ಕೆ ಸಂಬಂಧಿಸಿದಂತೆ ಹೇಳೋದಾದ್ರೆ ನೇರವಾಗಿ ಹೇಳ್ತಾನೆ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಒಂದು ಮುಖವಾಡ ಇವತ್ತು ಕಳಚಿ ಬಿದ್ದಿದೆ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಹೇಗಾದರೂ ಸರಿ ಬೆಲೆ ಬಾಳ್ತಕ್ಕಂಥ ಭೂಮಿಯನ್ನ ಕಬಳಿಸಬೇಕು, ನಿಯಮಗಳನ್ನ ಗಾಳಿಗೆ ತೂರಿ ಅಧಿಕಾರದ ಪ್ರಭಾವನ ಬಳಸಿಕೊಂಡು ಪ್ರತಿ ಹಂತದಲ್ಲೂ ಕೂಡ ಅಕ್ರಮ ನಡೆದಿರತಕ್ಕಂಥ ವಾಸನೆ ಹೊತ್ತು ಬಡಿತಾ ಇದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಜನತೆಗೆ ಉತ್ತರವನ್ನು ಕೂಡ ನೀಡಬೇಕಾಗ್ತದೆ, ಮತ್ತೆ ಇದರ ನೇರವಾಗಿರ್ತಕ್ಕಂಥ ಹೊಣೆಯನ್ನು ಕೂಡ ಅವರು ಹೊರಬೇಕಾಗ್ತದೆ. ನುಡಿದಂತೆ ನಡೆದಿದ್ದೇವೆ ಅಂತೇಳಿ ಹಲವಾರು ಬಾರಿ ಚುನಾವಣಾ ಸಂದರ್ಭದಲ್ಲಿ ಇವ್ರ ಹೇಳಿಕೆಗಳನ್ನು ನಾವು ಗಮನಿಸಿದ್ದೇವೆ. ಮತ್ತೊಂದು ಫೇಮಸ್ ಸ್ಟೇಟ್ಮೆಂಟ್ ಮಾನ್ಯ ಸಿದ್ದರಾಮಯ್ಯನವರು ಅದೇ ಮೈಸೂರಿನಲ್ಲಿ ಹೇಳಿರ್ತಕ್ಕಂಥದ್ದು, ಮಹದೇವಪ್ಪನವರೇ ನಿನ್ನ ಹೆಂಡತಿಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ, ಕಾಕಾ ಸಾಹೇಬ್ ನಿಮ್ಮ ಹೆಂಡತಿಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ ಅಂತಕ್ಕಂಥ ಹೇಳಿಕೆಯನ್ನ ಮಾನ್ಯ ಸಿದ್ದರಾಮಯ್ಯನವರು ಗ್ಯಾರಂಟಿ ಬಗ್ಗೆ ಉಲ್ಲೇಖ ಮಾಡಿದಾಗ ಹೇಳಿದ್ರು. ಆದರೆ ಯಾವ ಸಿದ್ದರಾಮಯ್ಯನವರು ಅವ್ರ ಹೆಂಡತಿಗೂ ಫ್ರೀ, ಇವ್ರ ಹೆಂಡತಿಗೂ ಫ್ರೀ ಅಂತ ಹೇಳಿದ್ರು, ಪಾಪ ರಾಜ್ಯದಲ್ಲಿರ್ತಕ್ಕಂಥ ಬಡ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿನ ಕೊಟ್ಟು, ರಾಜ್ಯದಲ್ಲಿರ್ತಕ್ಕಂಥ ಬಡ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿನ ಕೊಡ್ತಕ್ಕಂಥ ಪ್ರಯತ್ನ ಮಾಡಿ ತಮ್ಮ ಪತ್ನಿಗೆ
2 ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನಗಳನ್ನ ಬಡವರಿಗೆ 2,000 ರೂಪಾಯಿ ಕೊಡ್ತೇನೆ ಅಂತ ಹೇಳಿ ತಮ್ಮ ಪತ್ನಿಗೆ ಒಂದು ನಿವೇಶನಕ್ಕೆ 2 ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಒಟ್ಟು 14 ನಿವೇಶನಗಳು ಸುಮಾರು 63-64 ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನವನ್ನ ತಮ್ಮ ಪತ್ನಿಗೆ ಇವತ್ತು ಸೈಟ್ ಅಲಾಟ್ ಆಗಿರ್ತಕ್ಕಂಥದ್ದು. ಇದನ್ನ ಇವತ್ತು ರಾಜ್ಯದ ಜನರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಹುಶಃ ತಮ್ಮ ಅವಧಿಯಲ್ಲಿ ಅವ್ಯವಹಾರ ನಡೆಸಿ ತಮ್ಮದೇ ಸರ್ಕಾರದಿಂದ ಪರಿಹಾರವನ್ನು ಕೇಳಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ದೇಶದಲ್ಲಿ ಯಾರು ಇದ್ದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಅವರೇ ಹೇಳಿಕೆಯನ್ನು ನೀಡಿದ್ದಾರೆ. ಏನು 3.16 ಮೈಸೂರಿನ ಕೆಸರೆ ಗ್ರಾಮ, ಮೈಸೂರು ತಾಲೂಕಿನ ಕೆಸರೆ ಗ್ರಾಮ ಸರ್ವೆ ನಂಬರ್ 464ರ 3.16 ಎಕರೆ ಜಮೀನಿಗೆ ಬದಲಾಗಿ ತಮ್ಮ ಶ್ರೀಮತಿಯವರಿಗೆ ತಮ್ಮ ಪತ್ನಿಯವರಿಗೆ 14 ನಿವೇಶನಗಳು ಇವತ್ತು ಮಂಜೂರಾಗಿದೆ, ಆಲ್ಟರ್ನೇಟ್ ಸೈಟ್. ಇದ್ರ ಬಗ್ಗೆ ಮುಖ್ಯಮಂತ್ರಿ ಹೇಳಿಕೆಯನ್ನು ನೀಡಿದ್ದಾರೆ. 14 ನಿವೇಶನಗಳು ಇವತ್ತೇನು ಸಿಕ್ಕಿದೆ ಅದು ಕೇವಲ 17-18 ಕೋಟಿ ಅಷ್ಟೇನೆ. ನಮಗೆ 62 ಕೋಟಿ ಬರಬೇಕಾಗಿತ್ತು. 62 ಕೋಟಿ ಬರೋ ಜಾಗದಲ್ಲಿ ಕೇವಲ ನನಗೆ ಸಿಕ್ಕಿರ್ತಕ್ಕಂಥದ್ದು ಕೇವಲ 18 ಕೋಟಿ ಮಾತ್ರ ಅನ್ನುವ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ಗಂಭೀರವಾಗಿರ್ತಕ್ಕಂಥ ವಿಚಾರವನ್ನ ನಮ್ಮ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರ ಮುಖೇನ ರಾಜ್ಯದ ಜನತೆಯ ಗಮನಕ್ಕೆ ನಾನು ತರೋದಕ್ಕೆ ಇಚ್ಛಪಡ್ತೇನೆ. ಇವತ್ತು 2022 ಜನವರಿ 12ನೇ ತಾರೀಕು ಕ್ರಯಪತ್ರ ಏನಾಗಿದೆ, 2022 ಜನವರಿ 12ನೇ ತಾರೀಕೇನು ಕ್ರಯಪತ್ರ ಆಗಿದೆ. ಇದರಲ್ಲಿ ಬಹಳ ಗಂಭೀರವಾಗಿ ನಾವು ಗಮನಿಸಬೇಕಾಗಿರುವ ಅಂಶ ಏನಪ್ಪ ಅಂತ ಹೇಳಿದ್ರೆ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಭೂಮಿಯನ್ನ ಇಚ್ಛೆಯಿಂದ ಬಿಟ್ಟುಕೊಡುವುದಕ್ಕಾಗಿ ಪ್ರೋತ್ಸಾಹದಾಯಕ ಯೋಜನೆ ಅಡಿಯಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಭೂಮಿಯನ್ನ ಸ್ವ ಇಚ್ಛೆಯಿಂದ ಬಿಟ್ಟುಕೊಡುವುದಕ್ಕಾಗಿ ಪ್ರೋತ್ಸಾಹದಾಯಕ ಯೋಜನೆ ಅಡಿಯಲ್ಲಿ ನಿಯಮಗಳು 1996ರ ಮೇರೆಗೆ ನಿಯಮಗಳು 1991ರ ಮೇರೆಗೆ ದಿನಾಂಕ 5/1/2022ರ ಹಂಚಿಕೆ ಪತ್ರ ಸಂಖ್ಯೆ ಮೇರೆಗೆ ಅಂತ ಹೇಳಿ ಇವತ್ತು 14 ಸೈಟ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನಂತ ಹೇಳಿದ್ರೆ, ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಇವತ್ತೇನು ಮುಖ್ಯಮಂತ್ರಿಗಳವರ ಧರ್ಮಪತ್ನಿಗೆ 14 ನಿವೇಶನಗಳನ್ನು ಕೊಟ್ಟಿದ್ದಾರೆ. 1991ರ ನಿಯಮ ಪ್ರಕಾರ ಅನ್ನುವ ಮಾತನ್ನ ಸ್ವತಃ ಈ ಕ್ರಯಪತ್ರದಲ್ಲಿ ಉಲ್ಲೇಖ ಆಗಿದೆ. ಇದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, 91ರ ಭೂ ಸ್ವಾಧೀನ ಏನು ಕಾನೂನಿನ ಪ್ರಕಾರ 1990ರ ಕಾನೂನು ಏನು ಹೇಳ್ತದೆ ಅಂತ ಹೇಳಿದ್ರೆ, ಸಾವಿರದ 1991ರ ಕಾನೂನಿನ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಏನು ಅವರ ಧರ್ಮಪತ್ನಿಯ 3 ಎಕರೆ 16 ಗುಂಟೆ ಇವತ್ತು ಮೂಡಾದವರು ಇವತ್ತು ಅಕ್ವಿಷನ್ ಮಾಡಿದ್ದೇ ಆದಲ್ಲಿ 91ರ ಕಾನೂನಿನ ಪ್ರಕಾರ ಅವರಿಗೆ ಬರಬೇಕಾಗಿರ್ತಕ್ಕಂಥ ಒಟ್ಟು ಸೈಟ್ ಎಷ್ಟಪ್ಪ ಅಂತ ಹೇಳಿದ್ರೆ, 1 ಎಕರೆ ಮೀರಿದ್ದು ಜಮೀನಾದ್ರೆ 40x60 ಸೈಟ್ ಕೊಡಬೇಕಾಗಿದೆ ಅಷ್ಟೇನೆ. 1 ಎಕರೆ ಜಮೀನೇನಾರ ಕಳ್ಕೊಂಡಿದ್ರೆ ಯಾರಾದರೂ ರೈತರು ಅಥವಾ ಯಾರಾದರೂ ಸಹ 91ರ ಕಾನೂನು ಅಡಿಯಲ್ಲಿ ರೂಲ್ಸ್ ಪ್ರಕಾರ 40x60 ಒಂದೇ ನಿವೇಶನ ಕೊಡಬೇಕಾಗ್ತದೆ. 3 ಎಕರೆ ಮೀರಿದ್ದಿದ್ರೆ ಬಿಟ್ವೀನ್ 3 to 4 acres is the land that has been acquired is between 3 to 4 acres. ಅವ್ರಿಗೆ ಯಾವ ಸೈಟ್ ಕೊಡಬೇಕು ಅಂತ ಹೇಳಿದ್ರೆ
4,800 ಅಡಿ ಮಾತ್ರ ಕೊಡಬೇಕಾಗಿರ್ತಕ್ಕಂಥದ್ದು. ಅಂದ್ರೆ 40-60 ಮೆಜರ್ಮೆಂಟ್ ಇರ್ತಕ್ಕಂಥ 2 ನಿವೇಶನಗಳು ಮಾತ್ರ ಇವತ್ತು ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಕಾನೂನು ಪ್ರಕಾರ ಕೊಡಬೇಕಾಗಿರ್ತಕ್ಕಂಥದ್ದು. ಇವ್ರದೇ ಮತ್ತೊಮ್ಮೆ ಹೇಳ್ತಾನೆ, ಇವ್ರದೇ ಕ್ರಯಪತ್ರದಲ್ಲಿ ಉಲ್ಲೇಖ ಆಗಿದೆ. ಕ್ರಯಪತ್ರ ಇವತ್ತು ಸೇಲ್ ಡೀಡ್ ಏನಾಗಿದೆ, ಸೇಲ್ ಡೀಡ್ ಅಲ್ಲಿ ಮೆನ್ಷನ್ ಆಗಿದೆ ಆಸ್ ಪರ್ 1991 ರೂಲ್ಸ್ ಅಂತ ಹೇಳ್ತಾರೆ. ಸೊ ಆಸ್ ಪರ್ 1991 ರೂಲ್ಸ್, ಪಾರ್ವತಮ್ಮ, ವೈಫ್ ಆಫ್ ಚೀಫ್ ಮಿನಿಸ್ಟರ್, she was eligible for only 2 sites measuring 40-60. ಸೊ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ಪತ್ನಿಗೆ 40-60 ಅಡಿ 2 ಸೈಟ್ ನೀಡಬೇಕಾಗಿರ್ತಕ್ಕಂಥ ಜಾಗದಲ್ಲಿ ಮೂಡಾದವರು ಇವತ್ತು 14 ನಿವೇಶನಗಳನ್ನ 40x60 ಇವತ್ತು 14 ನಿವೇಶನಗಳನ್ನ ನೀಡಿದ್ದಾರೆ ಅಂತ ಹೇಳಿದ್ರೆ ಇದು ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು. 40-60 ನಿವೇಶನ, 14 ನಿವೇಶನಗಳನ್ನೇನು ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಕೊಟ್ಟಿದ್ದಾರೆ, ಸಂಪೂರ್ಣವಾಗಿ ಇದು ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು. ಯಾರೋ ಪಾಪ ಬಡವರಿಗೆ ಸಿಗಬೇಕಾಗಿರ್ತಕ್ಕಂಥ ನಿವೇಶನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಸಿಕ್ಕಿದೆ ಅಂತಕ್ಕಂಥದ್ದು. ಎರಡನೇ ವಿಚಾರ, ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ, ಶಾಸಕರು ಮುಖ್ಯಮಂತ್ರಿಗಳ ಪರಮಾಪ್ತರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಪದೇ ಪದೇ ಹಲವು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ನಾವು ಗಮನಿಸಬೇಕಾಗಿರೋದೇನೆಂದ್ರೆ, 92ರಲ್ಲಿ ಮೂಡ ಲ್ಯಾಂಡ್ ಅಕ್ವಿಷನ್ ಪ್ರಾಸೆಸ್ ಶುರುವಾಗುತ್ತೆ 6-1. 98ರಲ್ಲಿ ಲ್ಯಾಂಡ್ ಡಿನೋಟಿಫಿಕೇಶನ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. 2004ರಲ್ಲಿ ಸಿದ್ದರಾಮಯ್ಯ ಅವರ ಬ್ರದರ್ ಇನ್ ಲಾ ಅಂದ್ರೆ ಪಾರ್ವತಮ್ಮ ಅವರ ಅಣ್ಣ ಖರೀದಿ ಮಾಡ್ತಾರೆ ಜಮೀನನ್ನ. 2004ರಲ್ಲಿ ಏನು ಜಮೀನು ಖರೀದಿ ಮಾಡ್ತಾರೆ, ಆರ್ಟಿಸಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ, ದಿಸ್ ಈಸ್ ಅಂಡರ್ ದ ಅಕ್ವಿಸಿಷನ್ ಆಫ್ ಮೂಡ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಭೂ ಸ್ವಾಧೀನದಲ್ಲಿದೆ ಅಂತೇಳಿ 2004ರಲ್ಲೂ ಇತ್ತು. ಭೂ ಸ್ವಾಧೀನದಲ್ಲಿ ಇದ್ದಿದ್ದೇ ಆದ್ರೆ 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ಹ್ಯಾಕ್ ಖರೀದಿ ಮಾಡಿದ್ರು ಅಂತಕ್ಕಂಥದ್ದು ಮೊದಲ ಪ್ರಶ್ನೆ. ಇವರೇನು ಮಾನ್ಯ ಮುಖ್ಯಮಂತ್ರಿಗಳು ಕ್ಲೇಮ್ ಮಾಡ್ತಾ ಇದ್ದಾರೆ 14 ಸೈಟು ಇನ್ನೂ ಕೂಡ ಹೆಚ್ಚು ಬರಬೇಕಿತ್ತು ಅಂತೇಳಿ. 2004ರಲ್ಲೂ ಕೂಡ ಇದು ಇಟ್ ವಾಸ್ ಸ್ಟಿಲ್ ಅಂಡರ್ ಅಕ್ವಿಸಿಷನ್ ಆಫ್ ದ ಮೂಡ. 2009-10ರಲ್ಲಿ ಏನು ಗಿಫ್ಟ್ ಡೀಡ್ ಆಗ್ತದೆ, ಅವರ ಬಾಮೈದ ಅವರಿಂದ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಗಿಫ್ಟ್ ಡೀಡ್ ಆದಾಗಲೂ ಸಹ 2009-10ರಲ್ಲೂ ಸಹ ದಿಸ್ ಪೀಸ್ ಆಫ್ ಲ್ಯಾಂಡ್ 3 acres 16 ಗುಂಟಾಸ್ ಇಟ್ ವಾಸ್ ಸ್ಟಿಲ್ ಅಂಡರ್ ದ ಅಕ್ವಿಸಿಷನ್ ಆಫ್ ದಿ ಮೂಡ. ಮೂಡ ಆರ್ಟಿಸಿನಲ್ಲೂ ಕೂಡ ಸ್ಪಷ್ಟವಾಗಿ ಹೇಳ್ತದೆ, ಈ ಒಂದು ಜಮೀನು 3 ಎಕರೆ 16 ಗುಂಟೆ ಮೂಡ ಹತ್ರನೇ ಇದೆ, ಮೂಡದಲ್ಲಿ ಅಕ್ವಿಷನ್ ಆಗಿದೆ ಅಂತಕ್ಕಂಥದ್ದನ್ನ ಆರ್ಟಿಸಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಈ ಡಾಕ್ಯುಮೆಂಟ್ಸ್ ಎಲ್ಲ ತಮಗೆ ನಾನು ಕೊಡ್ತೇನೆ. ಅಂದ್ರೆ ಆರ್ಟಿಸಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ. 2004ರಲ್ಲೂ ಕೂಡ ಉಲ್ಲೇಖ ಇತ್ತು, ಆರ್ಟಿಸಿನಲ್ಲಿದೆ. 2009-10ರಲ್ಲೂ ಕೂಡ ಆರ್ಟಿಸಿನಲ್ಲಿ ಉಲ್ಲೇಖ ಇದೆ, ಮೂಡದಲ್ಲಿ ಇದು ಅಕ್ವಿಷನ್ ಆಗಿದೆ ಅಂತ ಹೇಳಿ. ಅದು ಆದರೂ ಸಹ ಇದು ಭೂಮಿ ಖರೀದಿ ಆಗಿದೆ, ಪರಿವರ್ತನೆ ಕೂಡ ಲ್ಯಾಂಡ್ ಕನ್ವರ್ಷನ್ ಕೂಡ ಆಗಿದೆ. ಮತ್ತೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಏನು ಮಾನ್ಯ ಮಲ್ಲಿಕಾರ್ಜುನ ಸ್ವಾಮಿ ಅವರು ಗಿಫ್ಟ್ ಡೀಡ್ ಮಾಡ್ತಾರೆ ಸಿದ್ದರಾಮಯ್ಯನವರ ಮನೆಯವರ ಹೆಸರಿಗೆ. ಗಿಫ್ಟ್ ಡೀಡ್ ಮಾಡಿದಾಗ ಇದು ಕೃಷಿ ಜಮೀನು ಅಂತ ಹೇಳ್ತಾರೆ, ಅದು ಕೂಡ ತಪ್ಪು ಮಾಹಿತಿ. ಆನ್ ದ ಡೇಟ್ ವೆನ್ ದ ಲ್ಯಾಂಡ್ ವಾಸ್ ಗಿಫ್ಟೆಡ್ ಟು ದ ವೈಫ್ ಆಫ್ ಆನರಬಲ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಜಿ, ದಿಸ್ ಲ್ಯಾಂಡ್ ವಾಸ್ ಅ ಕನ್ವರ್ಟೆಡ್ ಲ್ಯಾಂಡ್, ಇಟ್ ವಾಸ್ ನಾಟ್ ಅಗ್ರಿಕಲ್ಚರ್ ಲ್ಯಾಂಡ್. But it has been claimed that land is still agricultural land. ಅದು ಕೂಡ ತಪ್ಪು ಮಾಹಿತಿ. ಮೂರನೇ ತಪ್ಪು ಮಾಹಿತಿ ಒಂದು ಹೇಳ್ತಾನೆ. 2013 ಅಫಿಡವಿಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವರೇನು ಎಲೆಕ್ಷನ್ ಅಫಿಡವಿಟ್ಗೆ ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ ಈ 3 ಎಕರೆ 16 ಗುಂಟೆ ಉಲ್ಲೇಖನೇ ಆಗಿಲ್ಲ. ಮಾನ್ಯ ಸಿದ್ದರಾಮಯ್ಯನವರು 2013ರ ಚುನಾವಣೆಯಲ್ಲಿ ಅಫಿಡವಿಟ್ ಅನ್ನು ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ ಹಿ ಹ್ಯಾಸ್ ನಾಟ್ ಮೆನ್ಷನ್ಡ್ ದಿಸ್ 3 acres 16 ಗುಂಟಾಸ್ ಲ್ಯಾಂಡ್. ಅಫಿಡವಿಟ್ ಅಲ್ಲಿ ಮೆನ್ಷನ್ ಕೂಡ ಮಾಡಿಲ್ಲ. ಇಟ್ ಇಸ್ ಅ ಕ್ಲಿಯರ್ ವಯೋಲೇಷನ್ ಆಫ್ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್. Since this piece of land has not been mentioned in the affidavit filed by Siddaramaiah himself, this is a clear violation of the model code of conduct and also the violation of
ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ ನಾವು ಇದನ್ನು ಕೂಡ ಚರ್ಚೆ ಮಾಡ್ತಾ ಇದ್ದೇವೆ, ಗಮನಿಸ್ತಾ ಇದ್ದೇವೆ. ಈ ವಿಚಾರವನ್ನ ಎಲ್ಲ ಪರಿಶೀಲನೆ ಮಾಡಿ ಬಹುಶಃ ಎಲೆಕ್ಷನ್ ಆಫ್ ಇಂಡಿಯಾಗೂ ಕೂಡ ಇದ್ರ ಬಗ್ಗೆ ನಾವು ದೂರನ್ನ ಕೊಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ನಾಲ್ಕನೇ ವಿಚಾರ, ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ 62 ಕೋಟಿ ರೂಪಾಯಿ ಬರಬೇಕಾಗಿತ್ತು, ನನಗೆ ಬಂದಿರತಕ್ಕಂಥದ್ದು ಕೇವಲ 18 ಕೋಟಿ ವರ್ತ್ ಸೈಟ್ಸ್ ಅಂತ ಹೇಳ್ತಾರೆ. ಚೀಫ್ ಮಿನಿಸ್ಟರ್ ಕ್ಲೇಮ್ಸ್ his wife received sites which was worth only 18 crores. But he claims she was supposed to receive sites. She was supposed to receive alternate sites which is worth more than 62 crores. ಇದು ಕೂಡ ತಪ್ಪು ಮಾಹಿತಿ. ನಾನು ಆಗಲೇ ಹೇಳಿದಾಗೆ as per the 1991 rules, when she was eligible only for 14 to 62 sites only, she was eligible to get sites measuring 4,800 square feet. Then how did the wife of Chief Minister claims that she is supposed to get more than 62 crores worth sites? ಅದು ಕೂಡ ತಪ್ಪು ಮಾಹಿತಿ ಅನ್ನೋದನ್ನ ಇವತ್ತು ಪತ್ರಿಕಾಗೂ ಮಾಧ್ಯಮದ ಸ್ನೇಹಿತರ ಮುಂದೆ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಬಹಳ ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ಅಂಶ, ಈ ಮೂಢ ಹಗರಣದಲ್ಲಿ 2 ಪ್ರಕರಣಗಳಿದೆ. ಮೊದಲನೇದು ತಮಗೆಲ್ಲ ತಿಳಿದಿರೋ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಕೊಟ್ಟಿರ್ತಕ್ಕಂಥ 14 ನಿವೇಶನಗಳು, ಇದು ಒಂದು ಪ್ರಕರಣ. ಮತ್ತೊಂದು ಪ್ರಕರಣ ತಾವು ನೋಡಿದ್ರೆ ಮಾನ್ಯ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು, ಗೌರವಾನ್ವಿತ ನಗರಾಭಿವೃದ್ಧಿ ಸಚಿವರು, ಈ ಒಂದು ಅಕ್ರಮದ ಬಗ್ಗೆ ಮಾಹಿತಿ ಬರ್ತಾ ಇದ್ದಂಗೆ ಒಂದು ಕ್ಷಣನೂ ಕೂಡ ತಡೆ ಮಾಡೋದಿಲ್ಲ. ಓಡೋಡಿ ಮೈಸೂರಿಗೆ ಹೋಗ್ತಾರೆ, ಆತುರವಾಗಿ ಮೈಸೂರಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಮೂಡ ಸಭೆನ ಕರೀತಾರೆ, ಅಧಿಕಾರಿಗಳ ಸಭೆನ ಕರೀತಾರೆ. ಅಧಿಕಾರಿಗಳ ಸಭೆನ ಕರೆದು ಎಲ್ಲ ಮಾಹಿತಿಗಳನ್ನ ಪಡೆದುಕೊಂಡು ಏಕಾಏಕಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಲ್ಲರನ್ನೂ ಕೂಡ ಟ್ರಾನ್ಸ್ಫರ್ ಮಾಡ್ತಾರೆ. ಯಾವ ಅಧಿಕಾರಿಗಳಿಗೆ ಪನಿಷ್ಮೆಂಟ್ ಆಗಬೇಕಾಗಿತ್ತು, ಬಿಕಾಸ್ ವೆನ್ ಮೋರ್ ದನ್ 5,000 crores worth sites has been allotted for the influential people, 5,000 ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಸೈಟ್ ಅನ್ನ ಬೇಕಾಬಿಟ್ಟು ಇವತ್ತು ಅಲಾಟ್ ಮಾಡಿದಂತ ಸಂದರ್ಭದಲ್ಲಿ ದಿ ಕನ್ಸರ್ನ್ ಮಿನಿಸ್ಟರ್ ಬೈರತಿ ಸುರೇಶ್ ಇವತ್ತು ಮೈಸೂರು ಹೋಗ್ತಾರೆ, ಸಭೆ ಮಾಡ್ತಾರೆ, ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಅವ್ರನ್ನ ಪನಿಷ್ ಮಾಡೋ ಬದಲು ವರ್ಗಾವಣೆ ಮಾಡ್ತಾರೆ. ಅಂದ್ರೆ ಮಿನಿಸ್ಟರ್ ಇಸ್ ಟ್ರೈಂಗ್ ಟು ಪ್ರೊಟೆಕ್ಟ್ ದ ಅಫಿಷಿಯಲ್ಸ್ ಹೂ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಸ್ಕ್ಯಾಮ್. Honorable Minister Bhairati Suresh, who is the Urban Development Minister, who rushed on the same day to Mysore, convened the meeting of all Urban Development Authority officials. Now ankondiದ್ದು minister will take a strict action, they will punish the concerned officials. ಅದನ್ನು ಮಾಡಲಿಲ್ಲ ಸಚಿವರು. ತತ್ಕ್ಷಣ ಅಧಿಕಾರಿಗಳೆಲ್ಲರೂ ಕೂಡ ವರ್ಗಾವಣೆ ಮಾಡ್ತಾರೆ. ಮತ್ತೊಂದು ಕಡೆ ಯಾವ ಜಿಲ್ಲಾಧಿಕಾರಿ ಮೂಡಾದಲ್ಲಿ ಇಷ್ಟು ದೊಡ್ಡ ಭ್ರಷ್ಟಾಚಾರ ಹಗರಣ ನಡೀತಾ ಇದೆ ಅಂತ ಹೇಳಿ ಆ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡಿ ವರದಿಯನ್ನು ನೀಡಿದ್ದಾರೆ ಡಿಸಿ ಜಿಲ್ಲಾಧಿಕಾರಿ, ಆ ಜಿಲ್ಲಾಧಿಕಾರಿನೂ ಕೂಡ ವರ್ಗಾವಣೆ ಮಾಡ್ತಾರೆ ತರಾತುರಿಯಲ್ಲಿ. ಸೊ ಹಾಗಾಗಿ ಇದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತದೆ. ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆನಲ್ಲಿ ಇವತ್ತು ಸಂಬಂಧಪಟ್ಟಂತ ಸಚಿವ ಬೈರತಿ ಸುರೇಶ್ ಅವರು ಇವತ್ತು ಹಗರಣವನ್ನು ಮುಚ್ಚಾಕ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಎಲ್ಲ ಕಡತಗಳನ್ನ ಮಿನಿಸ್ಟರ್ ಬೈರತಿ ಸುರೇಶ್ he himself carries all the relevant files to Bangalore. ಮೈಸೂರು ಕಚೇರಿಯಲ್ಲಿ ಮೂಡ ಕಚೇರಿಯಲ್ಲಿ ಇದ್ದಂತ ಎಲ್ಲ ಕಡತಗಳನ್ನ ಸ್ವತಃ ಸಚಿವರೇ ಎತ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ನಾನು ನೆನ್ನೆನೂ ಕೂಡ ಮಾಹಿತಿಗಳನ್ನ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನೆನ್ನೆನೂ ಕೂಡ ಅದು ನಡೀತಾನೆ ಇದೆ ಇನ್ನೂ ಕೂಡ. ಯಾಕೆ ಅಂತ ಹೇಳಿದ್ರೆ
This is first of its kind. Never in the history of Karnataka where the concerned minister and the chief minister, who also hails from the Mysore district, such a big land scam has taken place in Mysore. ಇಂಥ ದೊಡ್ಡ ಭ್ರಷ್ಟಾಚಾರ ಪ್ರಕರಣ ಬಹಿರಂಗ ಆಗಬಾರದು, ಚರ್ಚೆಗೆ ಬರಬಾರದು ಅಂತೇಳಿ ಎಲ್ಲ ಕಡತಗಳನ್ನ ಮುಚ್ಚಿಡ್ತಕ್ಕಂಥ ಕೆಲಸವನ್ನ ಬೈರತಿ ಸುರೇಶ್ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ತಮಗೆ ಮತ್ತೊಂದು ಅಂಶ ನಿಮಗೆ ಗಮನದಲ್ಲಿರಲಿ. ಮುಖ್ಯಮಂತ್ರಿಗಳು ಪದೇ ಪದೇ ಏನು ಇತ್ತು, ಆ ದೇವನೂರು ಜಮೀನ್ ಬಗ್ಗೆ, ಬೆಲೆ ಬಗ್ಗೆ ಇವತ್ತು ಮಾತನಾಡ್ತಾ ಇದ್ದಾರೆ. ಆಸ್ ಆನ್ ಟುಡೇ ಯಾವ ನಿವೇಶನಗಳು ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಕೊಟ್ಟಿದ್ದಾರೆ, 14 ನಿವೇಶನಗಳು. ದ ಗೈಡ್ಲೈನ್ ವ್ಯಾಲ್ಯೂ ಆಫ್ ದ ಸೈಟ್ ಆಸ್ ಆನ್ ಟುಡೇ ಇಸ್ 3,000 rupees per square feet. The guideline value of the sites that has been allotted to the Chief Minister's wife is 3,000 rupees per square feet. Market value of this site is more than 9,000 rupees. 9,000ಕ್ಕೂ ಹೆಚ್ಚು ಕೋಟಿ, 9,000 ರೂಪಾಯಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಪರ್ ಸ್ಕ್ವೇರ್ ಫೀಟ್ಗೆ ಬೆಲೆ ಬಾಳ್ತಕ್ಕಂಥ ನಿವೇಶನ ಇದು. 5ನೇ ಪ್ರಮುಖವಾಗಿರ್ತಕ್ಕಂಥ ಅಂಶ ಆಗಲೇ ಹೇಳಿದಾಗೆ 50-50 ಅನುಪಾತದಲ್ಲಿ ನಮಗೆ ಸಿಗಬೇಕಾಗಿದೆ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಶಾಸಕರು ಕೂಡ ಅವ್ರಿಗೆ ಬೆಂಬಲವಾಗಿ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಿಮಗೆ ಸ್ಪಷ್ಟತೆ ಇರಲಿ, ಪತ್ರಿಕಾಗೂ ಮಾಧ್ಯಮ ಸ್ನೇಹಿತರನ್ನ ಹೇಳ್ತಾ ಇದ್ದೇನೆ, ಮುಖ್ಯಮಂತ್ರಿಗಳ ಧರ್ಮಪತ್ನಿ ಶಿ ವಾಸ್ ಎಲಿಜಿಬಲ್ ಓನ್ಲಿ ಫಾರ್ 40x60 ಏನಿದೆ, 2 ಸೈಟ್ಗೆ ಎಲಿಜಿಬಲ್ ಇರ್ತಕ್ಕಂಥದ್ದು. ಯಾಕೆ ಇದು ಪದೇ ಪದೇ ಉಚ್ಚಾರ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, 14 ನಿವೇಶನಗಿಂತ ಹೆಚ್ಚು ನಿವೇಶನಗಳು ಕೊಡಬೇಕಾಗಿತ್ತು ಅನ್ನುವ ಮಾತನ್ನ ಪದೇ ಪದೇ ಹೇಳ್ತಾ ಇದ್ದಾರೆ. ಕೊನೆಯದಾಗಿ ಮತ್ತೊಂದು ಅಂಶ, ಮೂಡಾದಲ್ಲಿ ಇಷ್ಟೊಂದು ಇಲ್ಲಿಗಾಲಿಟೀಸ್ ನಡೀತಾ ಇದೆ. ಇವತ್ತೇನು ಹರಾಜಾಗಬೇಕಾಗಿರ್ತಕ್ಕಂಥ ನಿವೇಶನಗಳು ಅಕ್ರಮವಾಗಿ ಅವರ ಖುಷಿ ಬಂದಂತೆ ಅಧಿಕಾರಿಗಳು, ಮಂತ್ರಿಗಳ ನೇತೃತ್ವದಲ್ಲಿ ಕೊಡ್ತಾ ಇದ್ದಾರೆ ಅಂತೇಳಿ ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟ ಮೇಲೂ ಸಹ ಇವತ್ತು 15/6/24 15ನೇ ತಾರೀಕು 6ನೇ ತಿಂಗಳು 2024ರಲ್ಲಿ ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟ ನಂತರವೂ ಸಹ ಈ ಹಗರಣ ಬಯಲಿಗೆ ಬರ್ತಕ್ಕಂಥ ಒಂದು ವಾರದ ಮುಂಚಿತವಾಗೂ ಸಹ ಸುಮಾರು 42 ಸೈಟ್ಗಳನ್ನು ಒಬ್ಬರಿಗೆ ಕೊಟ್ಟಿದ್ದಾರೆ. ಆಲ್ಟರ್ನೇಟಿವ್ ಸೈಟ್ ಅಂತ ಹೇಳಿ ಈ ಒಂದು ಸೇಲ್ ಡೀಡ್ ಕಾಪಿನೂ ಕೂಡ ತಮಗೆ ಕೊಡ್ತೇನೆ. ಯಾಕೆ ಸೇಲ್ ಡೀಡ್ ಕಾಪಿ ನಿಮಗೆ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ದಿಸ್ ಇಸ್ ನಾಟ್ ದ ಓನ್ಲಿ ಎಕ್ಸಾಂಪಲ್. ಈ ತರ ಸಾವಿರಾರು ನಿವೇಶನಗಳನ್ನು ಅಕ್ರಮವಾಗಿ ಸರ್ಕಾರ ಬಂದ ಮೇಲೆ ನೀಡಿದ್ದಾರೆ. ಸಾವಿರಾರು ನಿವೇಶನಗಳನ್ನು ಅಕ್ರಮವಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ಮೇಲೆ, ಬೈರತಿ ಸುರೇಶ್ ಅವರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದ್ಮೇಲೆ ಸಾವಿರಾರು ನಿವೇಶನಗಳನ್ನು ಕಾನೂನು ಬಾಹಿರವಾಗಿ ನೀಡಿದ್ದಾರೆ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ, ಒಂದು ಕಡೆ ಅಕ್ರಮವಾಗಿ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಕೊಟ್ಟಿರ್ತಕ್ಕಂಥ ನಿವೇಶನ, ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಾವಿರಾರು ನಿವೇಶನಗಳು, ಸುಮಾರು 4,000 to 5,000 ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನವನ್ನ ಬೇಕಾಬಿಟ್ಟಿ ಖುಷಿ ಬಂದಂತೆ ಇವತ್ತು ಹರಾಜಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನಗಳನ್ನ ಖುಷಿ ಬಂದಂತೆ ಬೇಕಾದವ್ರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕೂಡ ಇವತ್ತು ಆರೋಪ ಅಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಕೂಡ ನಾವು ಇವತ್ತು ರಿಲೀಸ್ ಮಾಡಿದ್ದೇನೆ. ಸೊ ನಾನು ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ವಿಚಾರವನ್ನ, ಈ ಹಗರಣವನ್ನ ಬಹಳ ಗಂಭೀರವಾಗಿ ನಾವು ತೆಗೆದುಕೊಂಡಿದ್ದೇವೆ. ನಾಳೆ ದಿನ ಶುಕ್ರವಾರ ನಾನು ನಮ್ಮ ರಾಜ್ಯದ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಇರ್ಬೋದು, ಅಶ್ವಥ್ ನಾರಾಯಣ ಅವರು, ನಮ್ಮೆಲ್ಲ ಶಾಸಕರು, ಪಕ್ಷದ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಶುಕ್ರವಾರ ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನಾ ಸಭೆಯನ್ನು ನಾವು ಆಯೋಜನೆ ಮಾಡಿದ್ದೇವೆ. ಶುಕ್ರವಾರ ಮೈಸೂರಿನಲ್ಲಿ ಈ ದೊಡ್ಡ ಹಗರಣ ಇವತ್ತೇನಾಗಿದೆ, ಲ್ಯಾಂಡ್ ಸ್ಕ್ಯಾಮ್, ಇದರ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಮಾನ್ಯ ಮುಖ್ಯಮಂತ್ರಿಗಳು, ಸಚಿವರು ಇವರ ವಿರುದ್ಧ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಒಂದು ಸಭೆಯನ್ನು ನಾವು ಆಯೋಜನೆ ಮಾಡಿದ್ದೇವೆ.
ಆ ಸಭೆಯಲ್ಲಿ ನಾವು ಒತ್ತಾಯ ಮಾಡೋರಿದ್ದೇವೆ. ಒಂದು ಕಡೆ ಬಡವರ ಬಗ್ಗೆ ಮೊಸಳೆ ಕಣ್ಣೀರನ್ನು ಸುರಿಸ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ಈ ನಿವೇಶನವನ್ನ ಅವರಿಗೆ ಹಂಚತಕ್ಕಂಥ ಕೆಲಸ ಆಗಬೇಕು. ಯಾರ್ಯಾರಿಗೆ ಅಕ್ರಮವಾಗಿ ನಿವೇಶನಗಳನ್ನು ಹಂಚಿದ್ದಾರೆ ತತ್ಕ್ಷಣ ಅದನ್ನು ವಿಡ್ರಾ ಮಾಡಬೇಕು. ಮತ್ತೆ ಇವತ್ತು ಈ ಪ್ರಕರಣದಲ್ಲಿ ಇವತ್ತೇನು ಭ್ರಷ್ಟಾಚಾರ ನಡೆದಿದೆ, ಬೃಹತ್ ಲ್ಯಾಂಡ್ ಸ್ಕ್ಯಾಮ್ ಏನಾಗಿದೆ, ಇದು ಯಾವುದೇ ಕಾರಣಕ್ಕೂ ಮತ್ತೊಂದು SIT ಮಾಡಿ SIT ಮೂಲಕ ತನಿಖೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬದ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ, ಇಡೀ ಸರ್ಕಾರವೇ ಎಷ್ಟು ದೊಡ್ಡ ಹಗರಣದಲ್ಲಿ ಮುಳುಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ SITಗೆ ಕೊಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಬಾರದು. ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ, ನೀವು ಪ್ರಾಮಾಣಿಕರಾಗಿದ್ರೆ ಈ ಒಂದು ಹಗರಣ ಇವತ್ತೇನಾಗಿದೆ, ಮೂಢ ಹಗರಣ, ಇದನ್ನ CBI ತನಿಖೆಗೆ ಕೊಡಬೇಕು ಅಂತೇಳಿ ನಾನಿವತ್ತು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ಇದು ತತ್ಕ್ಷಣ CBIಗೆ ಕೊಡಬೇಕು. ಇದರ ವಿರುದ್ಧ ನಾವು ಬೃಹತ್ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾನು ಕೊನೆಯದ ಒಂದು ಮಾತನ್ನ ಹೇಳ್ತಾನೆ, ಭ್ರಷ್ಟಾಚಾರದ ಬಗ್ಗೆ ಉದ್ದುದ್ದ ಭಾಷಣ ಮಾಡತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರು ಇವತ್ತು ಬಡವರಿಗೆ, ದಲಿತರಿಗೆ, ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ ಮೀಸಲಿಟ್ಟಿರ್ತಕ್ಕಂಥ ಈ ನಿವೇಶನಗಳನ್ನ ಮನ ಬಂದಂತೆ ಇವತ್ತು ತೆಗೆದುಕೊಂಡಿರ್ತಕ್ಕಂಥ ಇದು ನಿಜವಾಗ್ಲೂ ಕೂಡ ಇದು ಅಕ್ಷಮ್ಯ ಅಪರಾಧ. ಕಾನೂನನ್ನ ದುರುಪಯೋಗ ಪಡಿಸಿಕೊಂಡು ತಮಗೆ ಬೇಕಾದ ರೀತಿಯಲ್ಲಿ ಸಡಿಲಗೊಳಿಸಿಕೊಂಡು ಈ ರೀತಿ ಅಕ್ರಮವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಹಾಗಾಗಿ CBI ತನಿಖೆಗೂ ಕೂಡ ಕೊಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವುದನ್ನು ಕೂಡ ನಾನು ಇವತ್ತು ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ. ಡಾಕ್ಯುಮೆಂಟ್ಸ್ ಎಲ್ಲ ಕೊಡಪ್ಪ. ಕಾದ್ ನೋಡಿ ಏನೇನ್ ಮಾಡ್ತೀವಿ ಅನ್ನೋದನ್ನ. ನಾಡಿದ್ದು ಮೈಸೂರಿನಲ್ಲಿ ಪ್ರತಿಭಟನೆ ಅನ್ನೋದು ಕಡೆ ಸದನದ ಒಳಗಡೆನೂ ಕೂಡ ಈ ವಿಚಾರವನ್ನು ಕೈಗೆತ್ತಿಕೊಳ್ತೇವೆ. ಸದನದ ಒಳಗಡೆ ಮತ್ತು ಸದನದ ಹೊರಗಡೆನೂ ಕೂಡ ನಾವು ಇದ್ರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೇವೆ. ನೋಡಿ,